ಭುವನಂ ಗಗನಂ ಒಂದು ಜರ್ನಿ ಕತೆ. ಆಕಾಶ ಭೂಮಿಯಷ್ಟು ತದ್ವಿರುದ್ಧ ಸ್ವಭಾವ ಇರೋ ಇಬ್ಬರು ಹುಡುಗರು ಅಕಸ್ಮಾತ್ತಾಗಿ ರಸ್ತೆಯಲ್ಲಿ ಭೇಟಿಯಾಗ್ತಾರೆ. ಇಬ್ಬರು ಒಂದೇ ಡೆಸ್ಟಿನೇಷನ್ ಕಡೆಗೆ ಪ್ರಯಾಣ ಮಾಡ್ತಾ ತಮ್ಮ ಕತೆ ಹೇಳ್ಕೊತಾರೆ. ಇಬ್ಬರ ಲೈಫಲ್ಲೂ ನಡೆದಿರೋ ಸುಖ ದುಃಖ ಎಲ್ಲನೂ ಒಂದೊಂದಾಗಿ ಬಿಚ್ಕೊಳ್ತಾ ಹೋಗುತ್ತೆ. ಇದು ಅಭಿ ಮತ್ತೆ ರಾಮ್ ಕತೆ. ಇಲ್ಲಿ ಅಭಿ ಆಗಿ ಪ್ರಮೋದ್ ನಡೆಸಿದ್ದಾರೆ, ರಾಮ್ ಆಗಿ ಪೃಥ್ವಿ ಅಂಬಾರ್ ನಟನೆ ಮಾಡಿದ್ದಾರೆ. ಈ ಕಥೆನಲ್ಲಿ 3 ಲವ್ ಸ್ಟೋರಿ ಇದೆ. ಒಂದು ಅಭಿದು, ಇನ್ನೊಂದು ರಾಮ್ದು, ಮೂರನೇದು ಅಭಿ ಮತ್ತೆ ರಾಮ್ದು. ನೋ ಮೂರನೇ ಲವ್ ಸ್ಟೋರಿ ನೀವು ಅಂದ್ಕೊಂಡ ಥರದ್ದಲ್ಲ. ರಸ್ತೆಯಲ್ಲಿ ಪರಿಚಯ ಆಗುವ ಅಭಿ ಮತ್ತು ರಾಮ್ದು ಒಂಥರ ಬ್ರೊಮ್ಯಾನ್ಸು. ಇಬ್ಬರು ಅಪರಿಚಿತ ಹುಡುಗರ ಮಧ್ಯೆ ನಿಧಾನಕ್ಕೆ ಹುಟ್ಟೋ ಪ್ರೀತಿ ವಿಶ್ವಾಸದ ಒಂದು ಮಧುರವಾದ ಕತೆ ಇಲ್ಲಿದೆ. ಭುವನಂ ಗಗನಂ ಕತೆ ಹೀಗೆ 3 ಲೇಯರ್ನಲ್ಲಿ ಸಾಗುತ್ತೆ. ಅಭಿ ಗಿಲ್ಟ್ನಲ್ಲಿ ಅಪ್ಪ ನಾನು ನಿಮ್ಮ ಜೀವನದಲ್ಲಿ ವಿಲನ್ ಆಗ್ಬಿಟ್ಟೆ ಅಂತ ಹೇಳುವಾಗ, ಅಪ್ಪ ಇಲ್ಲ ಕಣೋ, ನೀನು ಹುಟ್ಟಿದ ಮೇಲೆ ನಾನು ಹೀರೋ ಆಗಿದ್ದು ಅಂತ ಹೇಳುವಂಥ ಒಳ್ಳೆಯ ಸಾಲುಗಳು ಈ ಸಿನಿಮಾದಲ್ಲಿದೆ. ಇಲ್ಲಿ ಅಭಿ ಮತ್ತು ರಾಮ್ ಇಬ್ಬರು ತಾಯಿನ ಹುಡ್ಕೊಂಡು ಹೊರಡ್ತಾರೆ. ಇಬ್ಬರು ಒಂದೇ ತಾಯಿ ಮಕ್ಕಳು ಅಂತ ರಿವೀಲ್ ಆಗೋ ಸ್ಟೋರಿ ಅಲ್ಲ ಇದು. ರಾಮ್ ಅವನ ತಾಯಿನ ಹುಡ್ಕೊಂಡು ಹೊರಟ್ರೆ ಅಭಿಷೇಕ್ ಕೂಡ ತಾಯಿನ ಹುಡ್ಕೊಂಡು ಹೊರಡ್ತಾನೆ. ಆದರೆ ತನ್ನ ಮಗು ತಾಯಿನ ಹುಡ್ಕೊಂಡು ಹೊರಟಿರ್ತಾನೆ. ಅಭಿಷೇಕ್ ಮಗು ತಾಯಿ ಅಂದರೆ ಯಾರು ಅಂತ ಗೊತ್ತಾಯ್ತಲ್ವಾ? ಈ ಇಡೀ ಪ್ರಯಾಣದಲ್ಲಿ ಅಭಿ ಮತ್ತು ರಾಮ್ ಇಬ್ಬರು ತಮ್ಮ ಲೈಫ್ ಸ್ಟೋರಿನ ಒಬ್ರಿಗೊಬ್ರು ಹೇಳ್ಕೋತಾರೆ. ರಾಮ್ ಜೊತೆಗಿನ ಈ ಪ್ರಯಾಣ ಹೇಗೆ ನಿಧಾನಕ್ಕೆ ಅಭಿಯ ಮುಂಗೋಪದ ಸ್ವಭಾವನ ಬದಲಾವಣೆ ಮಾಡುತ್ತೆ. ರಾಮ್ಗೆ ಅವ್ರ ತಾಯಿ ಸಿಗ್ತಾಳ? ರಾಮ್ ತಾನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಭೂಮಿನ ಬಿಟ್ಟು ಯಾಕೆ ಒಬ್ಬನೇ ಬಂದಿದ್ದಾನೆ? ಅಭಿಯ ಮಗುವಿನ ತಾಯಿ ಕನ್ಯಾಕುಮಾರಿಗೆ ಯಾಕೆ ಹೋಗಿದ್ದಾಳೆ ಅನ್ನೋದೆಲ್ಲ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಭುವನಂ ಗಗನಂ ಒಂದು ಭಾವನೆಗಳ ಪ್ರಯಾಣ. ಇಲ್ಲಿ ಎಲ್ಲಾ ತರದ ಭಾವನೆಗಳು ಬಂದು ಹೋಗುತ್ತೆ. ಕೋಪದಲ್ಲಿ ಉರಿದು ಬೀಳೋ ಅಭಿನ್ ನೋಡ್ತೀವಿ. ಆಮೇಲೆ ಕಾಲೇಜ್ನಲ್ಲಿ ಇರುವಾಗಲೇ ತನ್ನ ಜೂನಿಯರ್ ನಂದಿನಿ ಮೇಲೆ ಲವ್ ಆಗಿ ನಾನು ಮದುವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡೋ ಲವರ್ ಬಾಯ್ ಅಭಿನೂ ನೋಡ್ತೀವಿ. ಅದಾದ್ಮೇಲೆ ನಂದಿನಿನ ಮಿಸ್ ಮಾಡ್ಕೊಂಡು ಅವಳಿಗಾಗಿ ಹುಡ್ಕೊಂಡು ಹೋಗೋ ಸೆಂಟಿಮೆಂಟಲ್ ಅಭಿಯನ್ನು ಇಲ್ಲಿ ನೋಡಬಹುದು. ಇಲ್ಲಿ ಅಭಿಷೇಕ ಕಾಣಿಸ್ಕೊಂಡಿರೋದು ಪ್ರಮೋದ್ ಪಂಜು ಅವರು. ಪ್ರಮೋದ್ ಅವರು ಇತ್ತೀಚೆಗೆ ಸಲಾರ್ನಲ್ಲಿ ಬಚ್ಚಿ ಮನ್ನಾರ್ ಅಂತ ಪವರ್ಫುಲ್ ಮಾಸ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ರು. ರತ್ನನ್ ಪ್ರಪಂಚದಲ್ಲೂ ಉಡಾಳ್ ಬಾಬುರಾವ್ ಆಗಿ ಮಸ್ತ್ ಮಜಾ ಕೊಟ್ಟಿದ್ರು. ಭುವನಂ ಗಗನಂನಲ್ಲೂ ಇವರು ಫುಲ್ ಆಂಗ್ರಿ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಶುರುನಲ್ಲಿ ಇವರು ಸ್ವಲ್ಪ ಸೆಂಟಿಯಾಗಿ ಕಾಣಿಸ್ಕೊಂಡ್ರು. ಆಮೇಲೆ ಬರೋ ಫ್ಲಾಶ್ ಕಟ್ ಸೀಕ್ವೆನ್ಸ್ ನಲ್ಲಿ ಎರ್ರ ಬಿರಿ ಫೈಟ್ ಮಾಡ್ತಾರೆ. ಇಲ್ಲಿ ಪ್ರಮೋದ್ ಅವರಿಗೆ ಸಾಕಷ್ಟು ಆಕ್ಷನ್ ಸೀಕ್ವೆನ್ಸ್ಗಳು ಸಿಕ್ಕಿದೆ. ಮುಂದೆ ಆಕ್ಷನ್ ಹೀರೋ ಆಗಿ ಮಿಂಚಬೇಕು ಅಂತ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಫೈಟ್ ಮಾಡೋದ್ರ ಜೊತೆಗೆ ಲವರ್ ಬಾಯ್ ಆಗಿಯೂ ಶೈನ್ ಆಗಿದ್ದಾರೆ. ಇಲ್ಲಿ ಶುರುನಲ್ಲಿ ತುಂಬಾ ಮುಂಗೋಪಿಯಾಗಿದ್ದ ಅಭಿಷೇಕ್ ತಾನು ಇಷ್ಟಪಟ್ಟ ನಂದಿನಿ ಬದುಕಿಗೆ ಬಂದ ಮೇಲೆ ಹೇಗೆ ನಿಧಾನಕ್ಕೆ ಒಬ್ಬ ಮೆಚೂರ್ಡ್ ವ್ಯಕ್ತಿ ಆಗ್ತಾನೆ ಅಂತ ಕತೆ ಬಿಲ್ಡ್ ಆಗುತ್ತೆ. ದಿಯಾ ಸಿನಿಮಾ ನೋಡಿರೋರಿಗೆ ಪೃಥ್ವಿ ಅಂಬಾರ್ ಒಳಗೆ ಒಬ್ಬ ಅದ್ಭುತವಾದ ನಟ ಇದ್ದಾನೆ ಅನ್ನೋದು ಗೊತ್ತಿದೆ. ಭುವನಂ ಗಗನಂನಲ್ಲೂ ಅವರ ಪ್ರತಿಭೆಗೆ ತಕ್ಕ ಪಾತ್ರ ಸಿಕ್ಕಿದೆ. ಇಲ್ಲಿ ಅವರು ನಟಿಸಿರೋ ರಾಮ್ ಅನ್ನೋ ಪಾತ್ರ ತುಂಬಾ ಇನ್ನೋಸೆಂಟು, ಎಲ್ಲರ ತರ ಇಲ್ಲದೆ ಇರುವಂತ ಕ್ಯಾರೆಕ್ಟರ್. ಅಂದ್ರೆ ಸ್ವಲ್ಪ ಬುದ್ಧಿಮಾಂದ್ಯ, ಎಲ್ರದ್ದು ತಲೆ ಸರಿ ಇರ್ತದೆ ಆದ್ರೆ ಮನಸ್ಸು ಸರಿ ಇರೋದಿಲ್ಲ, ನನಗೆ ಎಲ್ಲರ ತರ ಇರಕ್ಕೆ ಆಗೋದಿಲ್ಲ ಅನ್ನೋ ತರದ ವ್ಯಕ್ತಿ. ತುಂಬಾ ಒಳ್ಳೆ ಡ್ಯಾನ್ಸರು, ತುಳುನಾಡಿನ ಮೈಕಲ್ ಜಾಕ್ಸನ್ ಅಂತಲೇ ಫೇಮಸ್. ಆದ್ರೆ ಸ್ಟೇಜ್ ಮೇಲೆ ಬಂದಾಗ ಮೈಕಲ್ ಜಾಕ್ಸನ್ ತರ ಟೈ ಇಲ್ಲದೆ ಡ್ಯಾನ್ಸ್ ಹೇಗ್ ಮಾಡ್ಲಿ ಅಂತ ಪರದಾಡುವಂತಹ ಮುಗ್ಧ. ಈ ಮುಗ್ಧನಿಗೆ ನೆರಳಿನ ತರ ಇರೋಳು ಮುದ್ದಾದ ಭೂಮಿ. ಇಲ್ಲಿ ರಾಮ್ದು ಒಂದು ಸೆಂಟಿಮೆಂಟಲ್ ಸ್ಟೋರಿ ಇದೆ. ತಾಯಿ ಇಲ್ಲದೆ ಬೆಳೆದಿರೋ ರಾಮ್ನ ತುಂಬಾ ಕಾಳಜಿಯಿಂದ ನೋಡ್ಕೊಳ್ಳೋದು ಇದೇ ಭೂಮಿ. ಇಲ್ಲಿ ಭೂಮಿ ಮತ್ತೆ ರಾಮ್ ಇಬ್ರು ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗದೇ ಇರುವಂತಹ ಒಂದು ಬಾಂಧವ್ಯ. ಆದ್ರೆ ಅವ್ರದ್ದು ಒಂದು ಹೆಸರೇ ಇರದ ಸಂಬಂಧ. ಕೊನೆಗೆ ಆ ಸಂಬಂಧಕ್ಕೆ ಒಂದು ಹೆಸರಿಡಬೇಕು ಅನ್ನುವಾಗ ನಿರೀಕ್ಷೆ ಮಾಡದೇ ಇರುವಂತ ಒಂದು ಘಟನೆ ನಡೆದು ಹೋಗುತ್ತೆ. ಅದೇ ರಾಮ್ನನ್ನ ಕನ್ಯಾಕುಮಾರಿ ತನಕ ಕರ್ಕೊಂಡು ಬರುತ್ತೆ. ಪೃಥ್ವಿ ಅಂಬಾರ್ ಅವರು ರಾಮ್ ಅನ್ನೋ ಬುದ್ಧಿಮಾಂದ್ಯನ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಈ ಪಾತ್ರಕ್ಕೆ ಅವರು ತಂದ್ಕೊಂಡಿರೋ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಮ್ಯಾನರಿಸಮ್ ತುಂಬಾ ಇಷ್ಟ ಆಗುತ್ತೆ. ಅಲ್ಲಲ್ಲಿ ಕೆಲವೊಮ್ಮೆ ಕಮಲ್ ಹಾಸನ್ ಅವರನ್ನ ನೆನಪಿಸ್ತಾರೆ. ಅಭಿಯ ಲವರ್ ನಂದಿನಿಯಾಗಿ ರೇಚಲ್ ಡೇವಿಡ್ ನಟಿಸಿದ್ದಾರೆ. ಇವರ ನಟನೆ ಮತ್ತು ಬ್ಯೂಟಿ ಎರಡೂ ಮನಸೆಳೆಯುತ್ತೆ. ಅಭಿ ತಂದೆ ಹೊಡೆಯುವಾಗ ಅವನ್ನ ವಿರೋಧಿಸೋ ಎಮೋಷನಲ್ ಸೀನ್ಗಳಲ್ಲಿ ರೇಚಲ್ ಮನಸ್ಸನ್ನ ಹಿಡಿದಿಡೋ ತರ ನಟಿಸಿದ್ದಾರೆ. ರಾಮ್ ಜೋಡಿಯಾಗಿ ಪೊನ್ನು ಅಶ್ವತಿ ತುಂಬಾ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ರಾಮ್ನ ಕೇರ್ ತಗೊಳ್ಳೋ ಭೂಮಿಯಾಗಿ ಇವರ ನಟನೆ ತುಂಬಾನೇ ಇಷ್ಟ ಆಗುತ್ತೆ. ರಾಮ್ ತಂದೆಯಾಗಿ ನಟಿಸಿರೋ ಶ್ರೀಧರ್ ಮತ್ತೆ ಭೂಮಿ ತಂದೆಯಾಗಿ ಕಾಣಿಸ್ಕೊಂಡಿರೋ ಪ್ರಶಾಂತ್ ನಟನ ಇವರ ಫ್ರೆಂಡ್ಶಿಪ್ ಒಂಥರ ವಿಭಿನ್ನವಾಗಿದೆ. ಪ್ರಕಾಶ್ ತುಮಿನಾಡು ರಾಮ್ ಟ್ರ್ಯಾಕ್ ಅಲ್ಲಿ ಆಗಾಗ ಕಾಣಿಸ್ಕೊಂಡು ಸ್ವಲ್ಪ ಕಾಮಿಕ್ ರಿಲೀಫ್ ಕೊಡ್ತಾರೆ. ಅಭಿಯ ಫ್ರೆಂಡ್ ಆಗಿ ಚೇತನ್ ದುರ್ಗಾ ನಟನೆ ಚೆನ್ನಾಗಿದೆ. ಅಭಿ ತಂದೆಯಾಗಿ ಅಚ್ಯುತ್ ಅವರು ಕಾಣಿಸ್ಕೊಂಡಿದ್ದಾರೆ. ಅಭಿ ತಾಯಿಯಾಗಿ ಹರಣಿ ಶ್ರೀಕಾಂತ್ ಅವರು ನಟಿಸಿದ್ದಾರೆ. ನಂದಿನಿ ತಂದೆಯಾಗಿ ಶರತ್ ಲೋಹಿತಾಶ್ವ ಕಾಣಿಸ್ಕೊಂಡಿದ್ದಾರೆ. ಅಭಿನ ದ್ವೇಷಿಸೋ ಮಾವ ಆಗಿ ಶರತ್ ಅವರು ಚೆನ್ನಾಗಿ ಅಬ್ಬರಿಸಿದ್ದಾರೆ. ಆದ್ರೆ ಅಚ್ಯುತ್ ಅವರ ಪಾತ್ರಕ್ಕೆ ಇಲ್ಲಿ ಹೆಚ್ಚೇನು ಸ್ಕೋಪ್ ಸಿಕ್ಕಿಲ್ಲ. ಸ್ಪರ್ಶ ರೇಖಾ ಅವರು ಒಂದು ಚಿಕ್ಕ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿರೋದು ಗಿರೀಶ್ ಮೂಲಿಮನೆ ಅವರು. ಅವರ ಈ ಚಿತ್ರದ ಚಿತ್ರಕಥೆ ಕೂಡ ಬರೆದಿದ್ದಾರೆ. ಇದರಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಗಳು ಇದೆ. ಆದ್ರೆ ಇಬ್ರು ಹುಡುಗರ ಕಥೆಯಾಗಿ ಇದನ್ನ ಮಾಡಿರೋದು ಒಂದು ಎಕ್ಸ್ಪೆರಿಮೆಂಟಲ್ ಅಂತಲೇ ಹೇಳಬೇಕು. ಒಬ್ಬ ಆಕ್ಷನ್ ಹೀರೋ ಮತ್ತೊಬ್ಬ ಎಮೋಷನಲ್ ಹೀರೋನ ಇಟ್ಕೊಂಡು ಒಂದು ಜರ್ನಿ ಕತೆ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡೋದು ಸುಲಭದ ಮಾತಲ್ಲ. ಗಿರೀಶ್ ಅವರು 2 ಹೀರೋಗಳಿಗೂ ಸಾಕಷ್ಟು ವೈಟೇಜ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಫಸ್ಟ್ ಹಾಫ್ ಪೂರ್ತಿ ಅಭಿ ಕತೆ ನೋಡಿ ಸೆಕೆಂಡ್ ಹಾಫ್ ನಲ್ಲಿ ರಾಮ್ ಕತೆಗೆ ಬಂದಾಗ ಕೆಲವೊಂದ್ಸಲ ನಾವು 2 ಸಿನಿಮಾ ನೋಡ್ತಿದೀವ ಅನ್ನೋ ಫೀಲ್ ಬರುತ್ತೆ. ಈ ಸಿನಿಮಾದ ಲೆಂತ್ 2 ಗಂಟೆ 37 ನಿಮಿಷ ಇದೆ. ಸಿನಿಮಾದ ಕೊನೆಗೆ ಬರುವಷ್ಟರಲ್ಲಿ ಇಷ್ಟುದ್ದ ಬೇಕಿತ್ತ ಅಂತ ಅನ್ಸುತ್ತೆ. ಆದ್ರೂ ಕೊನೆಗೆ ನಿರ್ದೇಶಕರು ಕೊಡೋ ಕ್ಲೈಮ್ಯಾಕ್ಸು ನಮ್ಮನ್ನ ಎಮೋಷನಲ್ ಆಗಿ ಮಾಡುತ್ತೆ. ಫಸ್ಟ್ ಹಾಫ್ ನಲ್ಲಿ ಬರೋ ಅಭಿಷೇಕ್ ನಂದಿನಿ
ನಂದಿನಿ ಕತೆ ವೇಗವಾಗಿದೆ. ಸೆಕೆಂಡ್ ಹಾಫ್ನಲ್ಲಿ ಬರೋ ರಾಮ್ ಮತ್ತೆ ಭೂಮಿ ಕತೆ ಅವರಿಬ್ಬರ ನಟನೆಯಿಂದ ಇಷ್ಟ ಆಗುತ್ತೆ. ಆದರೂ ಹೋಗ್ತಾ ಹೋಗ್ತಾ ಅದರ ಉಪಕಥೆಗಳಿಂದ ಸ್ವಲ್ಪ ಸ್ಲೋ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಕತ್ತರಿ ಹಾಕ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಭುವನಂ ಗಗನಂ ಒಂದು ಸ್ಲೋ ಬರ್ನರ್ ಕತೆ, ಅನೇಕ ಭಾವನಾತ್ಮಕ ಏರಿಳಿತಗಳಿರುವಂತ ಕತೆ. ಅಭಿ ನಂದಿನಿಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡೋದು ಮತ್ತೆ ರಾಮ್ ಅವನ ತಾಯಿಗೆ ಫೋನ್ ಮಾಡಿ ಇನ್ಮೇಲೆ ನಾನು ತೊಂದರೆ ಕೊಡಲ್ಲ ಅಂತ ಹೇಳೋ ಕ್ಲೈಮ್ಯಾಕ್ಸು ನಮ್ಮ ಹೃದಯನ ಟಚ್ ಮಾಡುತ್ತೆ. 2 ಗಂಟೆ 37 ನಿಮಿಷ ಕೂತ್ಕೊಂಡು ನೋಡೋ ತಾಳ್ಮೆ ಇರೋರು ಖಂಡಿತ ಭುವನಂ ಗಗನಂ ಹೋಗಿ ನೋಡ್ಬೋದು.